ದೀಪಿಕಾ ದಾಸ್ ಸೋಷಿಯಲ್ ಮೀಡಿಯಾದಿಂದ ಬ್ರೇಕ್. ನಟಿಯ ದಿಢೀರ್ ಬ್ರೇಕ್ಗೆ ಅಭಿಮಾನಿಗಳು ಶಾಕ್ ಆಗಿದ್ದಾರೆ. ದೃಷ್ಟಿ ಎಮೋಜಿ ಅರ್ಥ ಏನು, ಏನಾದ್ರೂ ಆಗಿದ್ಯಾ ಅಂತಿದ್ದಾರೆ ಫ್ಯಾನ್ಸ್. ನಟಿ ದೀಪಿಕಾ ದಾಸ್ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ನಿರಂತರವಾಗಿ ತಮ್ಮ ಫೋಟೋ ಮತ್ತು ವಿಡಿಯೋಗಳನ್ನು ಹಂಚಿಕೊಳ್ತಾನೆ ಇರ್ತಾರೆ. ಆದರೆ ಇದೀಗ ಅವರು ವಿರಾಮ ತೆಗೆದುಕೊಂಡಿದ್ದಾರೆ. ನಟಿ ದೀಪಿಕಾ ದಾಸ್ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳ ಸಕ್ರಿಯರಾಗಿದ್ದು, ತಮ್ಮ ದಿನಚರಿಯನ್ನ ತಮ್ಮ ಅಭಿಮಾನಿಗಳೊಂದಿಗೆ ನಿಯಮಿತವಾಗಿ ಹಂಚಿಕೊಳ್ತಿದ್ರು. ಫೋಟೋಗಳು, ವಿಡಿಯೋಗಳು ಮತ್ತು ತಮ್ಮ ವೃತ್ತಿ ಹಾಗೆ ವೈಯಕ್ತಿಕ ಜೀವನದ ಬಗ್ಗೆ ತಾಜಾ ಮಾಹಿತಿಗಳನ್ನ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡುತ್ತಾ ಅಭಿಮಾನಿಗಳ ಜೊತೆ ಸದಾ ಸಂಪರ್ಕದಲ್ಲಿ ಇರ್ತಾರೆ. ದೀಪಿಕಾ ದಾಸ್ ಅವರ ಈ ಸಕ್ರಿಯತೆಯಿಂದ ಅಭಿಮಾನಿಗಳು ಅವರಿಗೆ ಹತ್ರ ಆಗುವ ಭಾವನೆ ಕೂಡ ಉಂಟಾಗಿತ್ತು. ಆದರೆ ಇತ್ತೀಚೆಗೆ ಅವರು ತಾತ್ಕಾಲಿಕವಾಗಿ ಸೋಷಿಯಲ್ ಮೀಡಿಯಾದಿಂದ ಹಿಂದೆ ಸರಿದು ಸ್ವಲ್ಪ ಕಾಲ ವಿಶ್ರಾಂತಿ ಪಡೆಯುವುದಕ್ಕೆ ನಿರ್ಧರಿಸಿದ್ದಾರೆ ಅನ್ನುವ ಸುದ್ದಿ ಲಭಿಸಿದೆ. ಈ ನಿರ್ಧಾರದಿಂದ ಅಭಿಮಾನಿಗಳು ಮತ್ತು ಮೀಡಿಯಾ ವಿಶ್ವದಲ್ಲಿ ಚರ್ಚೆಗಳು ಆರಂಭ ಆಗಿದ್ದು, ಅವರು ತಮ್ಮ ವೈಯಕ್ತಿಕ ಕಾರಣಗಳಿಗಾಗಿ ಈ ಬ್ರೇಕ್ ತೆಗೆದುಕೊಂಡಿರಬಹುದು ಅಂತ ಊಹೆಗಳು ಹರಡ್ತಾ ಇದೆ. ಇನ್ನು ಈ ಸುದ್ದಿಯನ್ನ ತಿಳಿದುಕೊಂಡ ಅಭಿಮಾನಿಗಳು ಬಹಳ ಅಚ್ಚರಿಗೆ ಒಳಗಾಗಿದ್ದು, ಇಂತಹ ಪ್ರಸಿದ್ಧಿ ಹೊಂದಿರುವ ನಾಗಿಣಿ ಧಾರಾವಾಹಿಯ ನಟಿ ದೀಪಿಕಾ ದಾಸ್ ಯಾಕೆ ಇಷ್ಟು ಅಚಾನಕ್ ಸೋಷಿಯಲ್ ಮೀಡಿಯಾದಿಂದ ಬ್ರೇಕ್ ತೆಗೆದುಕೊಂಡಿದ್ದಾರೆ ಅನ್ನೋದರ ಬಗ್ಗೆ ಹಲವು ಪ್ರಶ್ನೆಗಳು ಮತ್ತು ಚರ್ಚೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಡಾಡ್ತಾ ಇರುವುದು ವಿಶೇಷವಾಗಿ ನಟಿಯ ಪೋಸ್ಟ್ನಲ್ಲಿ ಬಳಸಿದ ದೃಷ್ಟಿ ಎಮೋಜಿ ಸಹ ಈ ಬ್ರೇಕ್ ಹಿಂದೆ ಯಾವುದೇ ಸಂತಸದ ಅಥವಾ ವಿಶೇಷ ಕಾರಣ ಇರಬಹುದು ಅನ್ನುವ ಊಹಾಪೋಹಗಳನ್ನು ಜನರ ಮನಸ್ಸಿನಲ್ಲಿ ಹುಟ್ಟಿಸಿದೆ. ಇದರಿಂದಾಗಿ ಅಭಿಮಾನಿಗಳು ದೀಪಿಕಾ ಅವರ ಆರೋಗ್ಯ, ವೈಯಕ್ತಿಕ ಜೀವನ ಅಥವಾ ವೃತ್ತಿ ಜೀವನ ಸಂಬಂಧಿ ಕೆಲವು ಮಹತ್ವದ ಬೆಳವಣಿಗೆಗಳು ಇದಾದ ನಂತರ ಚರ್ಚೆ ಆರಂಭ ಆಗ್ತಾನೆ ಇದೆ. ಈ ಎಲ್ಲ ಶಂಕೆ ಮತ್ತು ಕಾಳಜಿಗಳ ನಡುವೆ ಸಾಮಾಜಿಕ ಮಾಧ್ಯಮದಲ್ಲಿ ವಿವಿಧ ಕಾಮೆಂಟ್ಗಳು ಮತ್ತು ಅಭಿಪ್ರಾಯಗಳು ಮೂಡ್ತಾ ಇದ್ದು, ಕೆಲವರು ಈ ವಿರಾಮವು ತಾತ್ಕಾಲಿಕವಾಗಿ ಇರುತ್ತೆ, ಹಾಗೆ ಶೀಘ್ರದಲ್ಲೇ ದೀಪಿಕಾ ತಮ್ಮ ಅಭಿಮಾನಿಗಳಿಗೆ ಮತ್ತೆ ಸಂಪರ್ಕ ಹೊಂದುತ್ತಾರೆ ಅಂತ ನಂಬಿಕೊಂಡಿದ್ದಾರೆ. ಹಾಗೆ ಇತರರು ಅವರ ವೈಯಕ್ತಿಕ ಕಾರಣಗಳು ಅಥವಾ ಬ್ಯುಸಿಯಾದ ವೃತ್ತಿ ಜೀವನದಿಂದಾಗಿ ಈ ನಿರ್ಧಾರ ಆಗಿದೆ ಅಂತ ಭಾವಿಸುತ್ತಿದ್ದಾರೆ. ಈ ಎಲ್ಲಾ ನಿರೀಕ್ಷೆಗಳು ಮತ್ತು ಚರ್ಚೆಗಳು ಮುಂದುವರಿತಾ ಇದ್ದಂತೆ ಅಭಿಮಾನಿಗಳು ದೀಪಿಕಾ ದಾಸ್ ಅವರ ಮುಂದಿನ ನಿರ್ಧಾರ ಮತ್ತು ಅವರ ಸೋಷಿಯಲ್ ಮೀಡಿಯಾದಲ್ಲಿ ಸಕ್ರಿಯರಾಗಿ ಹಿಂತಿರುಗುವ ದಿನವನ್ನ ಕಾತುರದಿಂದ ಕಾಯ್ತಿದ್ದಾರೆ. ಅಷ್ಟೇ ಅಲ್ಲದೆ ನಟಿ ದೀಪಿಕಾ ದಾಸ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ನವೀನ ಪೋಸ್ಟ್ ಮೂಲಕ ಅಭಿಮಾನಿಗಳ ಗಮನವನ್ನು ಸೆಳೆದಿದ್ದಾರೆ ಮತ್ತು ಅವರ ಈ ಪೋಸ್ಟ್ಗೆ ಅಭಿಮಾನಿಗಳು ಲೈಕ್ಗಳನ್ನು ನೀಡೋದರ ಜೊತೆಗೆ ಕಾಮೆಂಟ್ಗಳ ಮೂಲಕ ನಾನಾ ರೀತಿಯ ಪ್ರತಿಕ್ರಿಯೆಗಳನ್ನು ನೀಡುತ್ತಿದ್ದಾರೆ. ಹಲವರು ಈ ತಾತ್ಕಾಲಿಕ ಬ್ರೇಕ್ ತೆಗೆದುಕೊಳ್ಳುವ ನಿರ್ಧಾರದ ಹಿಂದೆ ಇರುವ ಕಾರಣಗಳನ್ನು ತಿಳಿದುಕೊಳ್ಳುವುದಕ್ಕೆ ಬಯಸುತ್ತಿದ್ದಾರೆ ಮತ್ತು ಇನ್ನು ಕೆಲವರು ಏನು ಸಂಭವಿಸಿದೆ ಅನ್ನೋದರ ಬಗ್ಗೆ ಹೆಚ್ಚು ಕುತೂಹಲದಿಂದ ತಮ್ಮ ಪ್ರಶ್ನೆಗಳನ್ನು ಕಾಮೆಂಟ್ ಮೂಲಕ ವ್ಯಕ್ತಪಡಿಸಿದ್ದಾರೆ. ದೀಪಿಕಾ ದಾಸ್ ತಮ್ಮ ಕಿರುತೆರೆ ವೃತ್ತಿ ಜೀವನದ ಆರಂಭದಲ್ಲಿ ನಾಗಿಣಿ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರ ವಹಿಸುವ ಮೂಲಕ ತಮ್ಮ ಹೆಸರನ್ನ ಮಾಡಿಕೊಂಡಿದ್ರು. ನಂತರ ಅವರು ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಭಾಗವಹಿಸುವ ಮೂಲಕ ತಮ್ಮ ಜನಪ್ರಿಯತೆಯನ್ನ ಮತ್ತಷ್ಟು ವಿಸ್ತರಿಸಿಕೊಂಡ್ರು ಮತ್ತು ಹೆಚ್ಚುವರಿ ಅಭಿಮಾನಿಗಳನ್ನ ಗಳಿಸಿದ್ರು. ಮದುವೆಯಾದ ನಂತರ ಬಹುಮಂದಿ ಅವರು ಗೃಹಿ ಜೀವಿತದಲ್ಲಿ ನಿರತರಾಗಿದ್ದಾರೆ ಅಂತ ಊಹಿಸ್ತಾ ಇದ್ರು. ಆದರೆ ವಾಸ್ತವದಲ್ಲಿ ದೀಪಿಕಾ ದಾಸ್ ಹೆಚ್ಚಿನ ಕಾಲವನ್ನ ಮತ್ತು ಶ್ರಮವನ್ನ ಪ್ರವಾಸ ಹಾಗೆ ಪ್ರವಾಸೋದ್ಯಮದಲ್ಲಿ ಮೀಸಲಿಟ್ಟುಕೊಂಡಿದ್ರು. ವಿವಿಧ ಸ್ಥಳಗಳಿಗೆ ಆಗಾಗ ಪ್ರಯಾಣ ಮಾಡ್ತಾ ಇದ್ದಾರೆ ಅಂತ ತಿಳಿದು ಬಂದಿದೆ. ಅವರ ಈ ರೀತಿಯ ಬ್ಯುಸಿಯಾದ ಜೀವನ ಶೈಲಿ ಅವರ ಅಭಿಮಾನಿಗಳಿಗೆ ಪ್ರೇರಣೆ ಆಗಿದೆ ಮತ್ತು ಅವರಿಗೆ ತಮ್ಮ ವೈಯಕ್ತಿಕ ಹಾಗೆ ವೃತ್ತಿ ಜೀವನದ ಸಮತೋಲನವನ್ನ ಸಾಧಿಸುವುದರಲ್ಲಿ ಯಶಸ್ಸು ಕಾಣಿಸ್ತಾ ಇದ್ದಾರೆ ಅನ್ನುವ ಪ್ರತಿಕ್ರಿಯೆಗಳನ್ನ ಅವರಿಗೆ ನೇರವಾಗಿ ಹೇಳ್ತಿದ್ದಾರೆ. ಇನ್ನು ನಟಿ ದೀಪಿಕಾ ದಾಸ್ ಅವರ ಪ್ರಯಾಣ, ಪ್ರೀತಿ ಮತ್ತು ಹೊಸ ಸ್ಥಳಗಳನ್ನ ಅನ್ವೇಷಿಸುವ ಆಸಕ್ತಿ ಅವರು ತಮ್ಮ ಫ್ಯಾನ್ಸ್ಗಳಿಗೂ ಮುಂಚಿತವಾಗಿ ಬಹುಸಲ ವ್ಯಕ್ತಪಡಿಸಿದ್ದಾರೆ. ಅವರು ಪ್ರವಾಸ ಮತ್ತು ಸುತ್ತಾಟವನ್ನು ತಮ್ಮ ಜೀವನ ಶೈಲಿಯ ಮುಖ್ಯ ಭಾಗವನ್ನಾಗಿ ಪರಿಗಣಿಸಿದ್ದಾರೆ. ದೀಪಿಕಾ ದಾಸ್ ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಟ್ರಾವೆಲ್ ಅನುಭವಗಳನ್ನು ಬಹುಬಾರಿ ಹಂಚಿಕೊಂಡಿದ್ದು, ಫೋಟೋಗಳು ಮತ್ತು ವಿಡಿಯೋಗಳ ಮೂಲಕ ಪ್ರೇಕ್ಷಕರಿಗೆ ತಮ್ಮ ಹೊಸ ಹಾದಿ ಹಾಗೆ ಹೊಸ ಸ್ಥಳಗಳ ಪರಿಚಯವನ್ನು ನೀಡಿದ್ದಾರೆ. ಅವರು ಹೋಗುವ ಪ್ರತಿ ಸ್ಥಳದಲ್ಲೂ ವಿಶೇಷತೆಯನ್ನ ಕಂಡುಹಿಡಿಯುವುದಕ್ಕೆ ಅಲ್ಲಿನ ಸಂಸ್ಕೃತಿ, ಆಹಾರ ಹಾಗೂ ಪ್ರಾಕೃತಿಕ ಸೌಂದರ್ಯವನ್ನ ಆನಂದಿಸುವುದರಲ್ಲಿ ವಿಶೇಷ ಆಸಕ್ತಿಯನ್ನ ತೋರಿಸುತ್ತಾರೆ. ಪ್ರಸ್ತುತ ದೀಪಿಕಾ ದಾಸ್ ಅವರ ಬಗ್ಗೆ ಯಾವುದೇ ಹೊಸ ಅಥವಾ ನವೀಕರಿಸಿದ ಮಾಹಿತಿಗಳು ಲಭ್ಯ ಇರುವುದು ಅಭಿಮಾನಿಗಳು ಮತ್ತು ಮೀಡಿಯಾ ಕ್ಷೇತ್ರಕ್ಕೆ ಸಂಗತಿಯಾಗಿದೆ. ಅವರು ತಾತ್ಕಾಲಿಕ ಸೋಷಿಯಲ್ ಮೀಡಿಯಾದಿಂದ ಬ್ರೇಕ್ ತೆಗೆದುಕೊಂಡಿರೋದ್ರಿಂದ ಅವರು ತಮ್ಮ ವೈಯಕ್ತಿಕ ಜೀವನಕ್ಕೆ ಹೆಚ್ಚಿನ ಒತ್ತಡವನ್ನು ತಪ್ಪಿಸಿ ನಿರ್ಜನತೆಯಲ್ಲಿ ಸಮಯ ಕಳೀತಾ ಇರುವುದು ಸ್ಪಷ್ಟವಾಗಿದೆ. ಇತ್ತೀಚಿನ ಪೋಸ್ಟ್ ಮತ್ತು ಪ್ರಕಟಣೆಗಳಲ್ಲಿ ಅವರು ತಮ್ಮ ಸಾಮಾಜಿಕ ಜಾಲತಾಣಗಳಿಂದ ಸ್ವಲ್ಪ ದೂರ ಉಳಿಯುವುದಾಗಿ ತಿಳಿಸಿದ್ದು, ಇದರಿಂದಾಗಿ ಅಭಿಮಾನಿಗಳು ಮತ್ತು ಅಭಿಮಾನಿ ಸಮುದಾಯಗಳು ಸಹಜವಾಗಿ ಅವರ ಮರುಪ್ರವೇಶಕ್ಕಾಗಿ ಕಾಯ್ತಾ ಇದ್ದು,
ದೀಪಿಕಾ ದಾಸ್ ಇನ್ನೊಮ್ಮೆ ಸಾಮಾಜಿಕ ಮಾಧ್ಯಮದ ಮೂಲಕ ತಮ್ಮ ದಿನಚರಿ ಮತ್ತು ಜೀವನದ ಪ್ರಗತಿಯನ್ನ ಹಂಚಿಕೊಳ್ಳುವ ನಿರೀಕ್ಷೆಯಲ್ಲಿ ಹೊಂದಿದ್ದಾರೆ. ಇನ್ಸ್ಟಾಗ್ರಾಂ ಮತ್ತು ಇತರ ಸೋಷಿಯಲ್ ಮೀಡಿಯಾ ವೇದಿಕೆಗಳಿಗೆ ಅವರು ಮರಳುವ ತನಕ ಅಭಿಮಾನಿಗಳು ತಾಳ್ಮೆಯಿಂದ ಅವರ ಸುರಕ್ಷಿತ ಮತ್ತು ಆರೋಗ್ಯಕರ ಮರಳುವಿಕೆಗೆ ಬಯಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಮದುವೆಯಾದ ನಂತರ ದೀಪಿಕಾ ದಾಸ್ ಅವರು ಕಿರುತೆರೆ ಮತ್ತು ಟಿವಿ ಶೋಗಳಲ್ಲಿ ಹೆಚ್ಚು ಕಾಣಿಸಿಕೊಳ್ಳದೆ ಇರುವುದು ಗಮನಾರ್ಹವಾಗಿದೆ. ಈ ಕಾರಣದಿಂದಾಗಿ ಅವರ ಬ್ರೇಕ್ ಹಾಗೆ ಸೈಲೆನ್ಸ್ ಬಗ್ಗೆ ಅನೇಕ ಊಹಾಪೋಹಗಳು ಹುಟ್ಟಿವೆ. ಕೆಲವರು ಅವರ ವೈಯಕ್ತಿಕ ಕಾರಣಗಳು ಅಥವಾ ಕುಟುಂಬ ಸಂಬಂಧಿತ ಕಾರಣಗಳಿಂದಾಗಿ ಸೋಷಿಯಲ್ ಮೀಡಿಯಾದಿಂದ ದೂರ ಆಗಿರಬಹುದು ಅಂತ ಭಾವಿಸುತ್ತಾರೆ. ಮತ್ತೊಬ್ಬರು ಪ್ರತಿಭಾವಂತ ನಟಿಯು ತನ್ನ ಒಳ್ಳೆಯ ಆರೋಗ್ಯ ಮತ್ತು ಉತ್ತಮ ಮನಸ್ಥಿತಿಗಾಗಿ ಈ ತಾತ್ಕಾಲಿಕ ವಿರಾಮ ತೆಗೆದುಕೊಂಡಿರಬಹುದು ಅಂತ ಊಹಿಸುತ್ತಾರೆ. ಕೆಲವು ಅಭಿಮಾನಿಗಳು ಮತ್ತು ನೆರೆಹೊರೆಯವರು ತಮ್ಮ ಆತ್ಮೀಯತೆಗಾಗಿ ಮತ್ತು ಆನಂದಕ್ಕಾಗಿ ಈ ವಿರಾಮದ ಅಗತ್ಯ ಇದೆ ಅಂತ ಒಪ್ಪಿಕೊಂಡಿದ್ದಾರೆ. ಈ ನಡುವೆ ದೀಪಿಕಾ ದಾಸ್ ಅವರ ಅಭಿಮಾನಿಗಳು, ಸಿನಿಮಾ ಮತ್ತು ಸೀರಿಯಲ್ ಲೋಕದ ಜನರು ಕೂಡ ಅವರ ಶೀಘ್ರದ ಸ್ಫೂರ್ತಿದಾಯಕ ಮತ್ತು ಸಕ್ರಿಯ ಮರುಪ್ರವೇಶಕ್ಕಾಗಿ ಪ್ರಾರ್ಥನೆಯನ್ನ ಮಾಡುತ್ತಿದ್ದಾರೆ, ಹಾಗೆ ನಿರೀಕ್ಷೆಯನ್ನ ಹೆಚ್ಚು ಮಾಡಿಕೊಂಡಿದ್ದಾರೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ,